ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಹೆಲ್ದಿಯಾಗಿರುವಂತಹ ಅಂದರೆ ಯಾವುದೇ ರೀತಿ ಮೈದಾನ ಬಳಸ್ದೇನೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಪೂರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 3/4 ಕಪ್ಪಷ್ಟು ಗೋಧಿ ಹಿಟ್ಟು, 1/3 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊತೀವಿ. ಅಂದರೆ ನೀವು ಎಷ್ಟಾದರೂ ತೊಗೊಳ್ರಿ, ಅಂದರೆ ನಿಮ್ಮ ಕ್ವಾಂಟಿಟಿಗೆ ತಕ್ಕ ಹಾಗೆ ಎರಡು ಕೂಡ ಈಕ್ವಲ್ ಆಗಿರಬೇಕು. ಅದೇ ರೀತಿ 1/4 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ, ಅದೇ ರೀತಿ ಅರಿಶಿನ, ಇಲ್ಲಿ ಅಜ್ವೈನ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕೈಲಿ ಪ್ರೆಸ್ ಮಾಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಅದೇ ರೀತಿ ಕಸೂರಿ ಮೇಥಿ, ನಿಮ್ಮ ಹತ್ರ ಕಸೂರಿ ಮೇಥಿ ಇಲ್ಲ ಅಂದರೆ ಮೆಂತ್ಯ ಸೊಪ್ಪಿದ್ದರೆ ಅದನ್ನು ಕೂಡ ಕಟ್ ಮಾಡಿ ಹಾಕೋಬೋದು. ಅದಾದ ನಂತರ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ತುಂಬ ಗಟ್ಟಿಯಾಗಿರಬೇಕು, ಅಂದರೆ ಸ್ವಲ್ಪ ಮೆತ್ತಗಾದರೂ ಕೂಡ ನಾವು ಎಣ್ಣೆಲಿ ಕರಿಯೋದ್ರಿಂದ ಇದು ಎಣ್ಣೆನ ಹೀರ್ಕೊಂಡ್ಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರ ತುಂಬ ಆದಷ್ಟು ಗಟ್ಟಿಯಾಗಿಯೇ ಕಲಸಿ, ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದ ನಂತರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಇದನ್ನ ಒಂದು 10ರಿಂದ 15 ನಿಮಿಷ ಬಿಡೋಣ. ಇವಾಗ ನಾವು ಗ್ರೀನ್ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿಯಷ್ಟು ಕೊತ್ತಂಬರಿ, ಅದೇ ರೀತಿ ಎಷ್ಟು ಕೊತ್ತಂಬರಿ ತೊಗೊಂಡಿರ್ತೀವೋ ಅಷ್ಟೇ ಪುದೀನ ಸೊಪ್ಪನ್ನು ತೊಗೊಳ್ಳೋಣ. ಅದೇ ರೀತಿ ನಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಸ್ವಲ್ಪ ಒಂದು 10ರಿಂದ 12 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಸಕ್ಕರೆ, ಅಂದರೆ ಇದು ಕಲರ್ ಚೇಂಜ್ ಆಗಬಾರ್ದು ಅಂತ ಕಲರ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ 4ರಿಂದ 5 ಸ್ಪೂನ್ ಪುಟಾಣಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನಮಗೆ ಅಂದರೆ ತುಂಬ ಜಾಸ್ತಿ ನೀರು ಬೇಡ, ಈ ಹದಕ್ಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕೋತಾನೆ ಇದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಚಟ್ನಿ ಮಾತ್ರ ಸಕ್ಕತ್ತಾಗಿರುತ್ತೆ, ನೀವು ಟ್ರೈ ಮಾಡಲೇಬೇಕಿದ್ನ. ಅದನ್ನು ಚಟ್ನಿ ಎಲ್ಲ ರೆಡಿ ಆಯಿತು. ಇವಾಗ ನಾವು ನೆನೆಸಕ್ಕಿಟ್ಟಿರೋಂಥ ಹಿಟ್ಟು ಕೂಡ ಚೆನ್ನಾಗಿ ಗಟ್ಟಿಯಾಗಿತ್ತು, ಅಂದರೆ ನಾವಿಲ್ಲಿ ರವೆ ಎಲ್ಲ ಹಾಕಿರೋದ್ರಿಂದ ಇನ್ನೂ ಗಟ್ಟಿಯಾಗಿತ್ತು. ನಾವು ನಾರ್ಮಲ್ಲಾಗಿ ಪೂರಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಮನೆಯಲ್ಲಿ, ಅದೇ ರೀತಿ ನಾನಿಲ್ಲಿ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾದಿರೋಂತಹ ಎಣ್ಣೆಗೆ ಪೂರಿನ ಹಾಕಿ ಈ ಥರ ಕಂಪ್ಲೀಟಾಗಿ ಉಬ್ಬೋ ಥರ ಮೇಲೆ ಅಂದರೆ ಪೂರಿ ಮೇಲೆ ಈ ಥರ ಎಣ್ಣೆನ ಹಾಕ್ಕೊಳ್ತಾ ಇದ್ದರೆ ಪೂರಿ ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೂರಿ ಅಂತ, ತುಂಬ ಸಖತ್ತಾಗಿರುತ್ತೆ. ನೋಡೋಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅದೇ ರೀತಿ ಅಷ್ಟೇ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇಲ್ಲಿ ಮೈದಾ ಎಲ್ಲ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.